ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಭೃಗುವಾಸರ ಅತ್ಯಂತ ಶ್ರೇಷ್ಠವಾದಂತಹ ಪುಷ್ಯಮಾಸದ ಶುದ್ಧ ಏಕಾದಶಿ ವೈಕುಂಠ ಏಕಾದಶಿ. ಇಂತಹ ಶ್ರೇಷ್ಠವಾದಂತಹ ಈ ಹರಿವಾಸರದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕಗಳನ್ನು ಪಾರಾಯಣ ಮಾಡುವ, ಶ್ರದ್ಧೆಯಿಂದ ಆಲಿಸುವಂತವರಾಗಿ ತಮಗೂ ಕೂಡ ಶ್ರೀ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕಗಳು ತಿಳಿದಿದ್ದರೆ ನಮ್ಮೊಟ್ಟಿಗೆ ತಾವು ಕೂಡ ಪಾರಾಯಣವನ್ನು ಮಾಡಬಹುದು. ಓಂ ಧ್ಯಾನಂ ಕ್ಷೀರೋದನ್ವತ್ ಪ್ರದೇಶೆ ಶುಚಿಮಣಿ ವಿಲಸತ್ಸೈಕತೆ ಮೌಕ್ತಿಕಾನಾಂ ಮಾಲಾಕೃಪ್ತಾಸನಸ್ಥಸ್ಫಟಿಕಮಣಿನಿಭೈಃ ಮೌಕ್ತಿಕೈರ್ಮण्डिताङ्गः शुभ्रैरभ्रैरदभ्रैरुपरि विरचितैर्मुक्त पीयूषवर्षैः आनन्देनः पुनीयादरिनलिनगदा शङ्खपाणिर्मुकुन्दः भोः पादौ यस्य नाभिर्वियदसुरनिलश्चन्द्र सूर्यौ च नेत्रे कर्णावासाः शिरोद्यौर्मुखमपि दहनो यस्य वासोऽयमब्धिः अन्तस्थं यस्य विश्वं सुरनरखगो भोगि गन्धर्वदैत्यैः चित्रं रम्यते तं त्रिभुवनवपुषं विष्णुमीशं नमामि. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगहध्यानगम्यं वन्दे विष्णुं भवभयहरं सर्वलोकैकनाथं मेघश्यामं पीतकोशेयवासं श्रीवत्साङ्कं कौस्तुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं नमः समस्तभूतानामादिभूताय भूभृते अनेकरूपरूपाय विष्णवे प्रभविष्णवे
सशङ्खचक्रं सकिरीटकुण्डलं सपीतवस्त्रं सरसेरुहेक्षणम् सहारवक्षस्थलशोभिकौस्तुभं नमामि विष्णुं शिरसा चतुर्भुजम् छायायां पारिजातस्य हेमसिंहासनोपरि आसेनमम्बुदश्याममायताक्षमलङ्कृतम् चन्द्राननं चतुर्बाहुं श्रीवत्साङ्कितवक्षसम् रुक्मिणे सत्यभामाभ्यां सहितं कृष्णमाश्रये ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय ಒಂದು ಪುರಂದರದಾಸರ ಕೀರ್ತನೆಯನ್ನು ಹಾಡೋಣ. ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಳ್ತೇವೆ. ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಪುರಂದರದಾಸರ ಕೀರ್ತನೆ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ಉರಗಶಯನ ಬಂದ ಗರುಡಗಮನ ಬಂದ, ಉರಗಶಯನ ಬಂದ ಗರುಡಗಮನ ಬಂದ, ನರಗುಲಿದವ ಬಂದ ನಾರಾಯಣ ಬಂದ, ನರಗುಲಿದವ ಬಂದ ನಾರಾಯಣ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಶಿಖಾಮಣಿ ಬಂದನೋ, ಮಂದರೋದ್ಧರ ಬಂದ ಮಾಮನೋಹರ ಬಂದ, ಮಂದರೋದ್ಧರ ಬಂದ ಮಾಮನೋಹರ ಬಂದ, ವೃಂದಾವನಪತಿ ಗೋವಿಂದ ಬಂದ, ದೇವ ಬಂದ ನಮ್ಮ
ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ನಕ್ರಹರನು ಬಂದ, ಚಕ್ರಧರನು ಬಂದ. ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ಪಕ್ಷಿವಾಹನ ಬಂದ, ಲಕ್ಷ್ಮಣಾಗ್ರಜ ಬಂದ. ಅಕ್ಷಯ ಫಲದ ಶ್ರೀಲಕ್ಷ್ಮೀ ರಮಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ನಿಗಮ ಗೋಚರ ಬಂದ, ನಿತ್ಯ ತೃಪ್ತನು ಬಂದ. ನಿಗಮ ಗೋಚರ ಬಂದ, ನಿತ್ಯ ತೃಪ್ತನು ಬಂದ. ನಗೆ ಮುಖ ಪುರಂದರ ವಿಠಲನು ಬಂದ. ನಗೆ ಮುಖ ಪುರಂದರ ವಿಠಲನು ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ಭೃಗುವಾಸರ ಶುಕ್ರವಾರ, ವೈಕುಂಠ ಏಕಾದಶಿ. ಆಚಾರ್ಯ ಶಂಕರರ ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ. ಪ್ರಾರಂಭದಲ್ಲಿ ಮೊದಲ ಶ್ಲೋಕ, ಆನಂತರ 204ನೇ ಶ್ಲೋಕದಿಂದ ಪಾರಾಯಣವನ್ನು ಮಾಡೋಣ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ.
ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮ ಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. 204ನೆಯ ಶ್ಲೋಕದಿಂದ ಆರಂಭ, 208ನೆಯ ಶ್ಲೋಕದವರೆಗೆ. ಜಲಂ ಪಂಕವದತ್ಯಂತಂ ಪಂಕಾಪಾಯ ಜಲಂ ಸ್ಫುಟಂ ಯಥಾ ಭಾತಿ ತಥಾತ್ಮಾಪಿ ದೋಷಾಭಾವೇ ಸ್ಫುಟ ಪ್ರಭಃ. ಅಸನ್ನಿವೃತ್ತೌ ತು ಸದಾತ್ಮನಾ ಸ್ಫುಟಂ ಪ್ರತೀತಿರೇತಸ್ಯ ಭವೇತ್ ಪ್ರತೀಚಃ. ತತೋ ನಿರಾಸಃ ಕರಣೀಯ ಏವ. ಅಸದಾತ್ಮನಃ ಸ್ವಾದ್ವಹಮಾದಿವಸ್ತುನಃ. ಅತೋ ನಾಯಂ ಪರಾತ್ಮಾ ಸ್ಯಾತ್. ವಿಜ್ಞಾನಮಯ ಶಬ್ದಭಾಕ್. ವಿಕಾರಿತ್ವಾತ್ ಜಡತ್ವಾಚ್ಚ. ಪರಿಚ್ಛಿನ್ನತ್ವ ಹೇತುತಃ. ದೃಶ್ಯತ್ವಾತ್ ವ್ಯಭಿಚಾರಿತ್ವಾತ್. ನಾನಿತ್ಯೋ ನಿತ್ಯ ಇಷ್ಯತೆ. ಆನಂದ ಪ್ರತಿಬಿಂಬ ಚುಂಬಿತ ತನು. ವೃತ್ತೇಸ್ತಮೋ ಜೃಂಭಿತ. ಆನಂದ ಪ್ರತಿಬಿಂಬ ಚುಂಬಿತ ತನು. ವೃತ್ತಿಸ್ತಮೋ ಜೃಂಭಿತ. ಸ್ಯಾದಾನಂದಮಯಃ ಪ್ರಿಯಾದಿಗುಣಕಃ. ಸ್ವೇಷ್ಟಾರ್ಥಲಾಭೋದಯಃ. ಪುಣ್ಯಸ್ಯಾನುಭೂತಿರೇವ.
तस्यानुभवे विभाति कृतिना आनन्दरूपः स्वयम् भूत्वानन्दति यत्र साधु तनुभृत् मात्रः प्रयत्नं विना आनन्दमयकोशस्य सुषुप्तौ स्फूर्तिरुत्कटा स्वप्नजागरयोरीषत् इष्टसन्दर्शनादिना ॐ शान्तिः 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 हरिः ॐ श्रीगुरुभ्यो नमः हरिः ॐ श्रीगुरुभ्यो नमः ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಇವುಗಳನ್ನು ಕೋಶದ ರೂಪದಲ್ಲಿ ಹೇಳಬೇಕಾದ್ರೆ ಸ್ಥೂಲ ಶರೀರ ಅನ್ನಮಯ ಕೋಶ, ಸೂಕ್ಷ್ಮ ಶರೀರದಲ್ಲಿ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ. ಈ ಮೂರೂ ಕೂಡ ಸೇರ್ಪಡೆಗೊಳ್ಳುತ್ತವೆ. ಇನ್ನು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಶರೀರವೆಂದರೆ ಕಾರಣ ಶರೀರ, ಕಾಸಲ್ ಬಾಡಿ. ಇದರಲ್ಲಿ ಆನಂದಮಯ ಕೋಶ ಒಳಗೊಂಡಿದೆ. ಅನೇಕರಿಗೆ ಈ ಆನಂದಮಯ ಕೋಶ ಎಂದರೇನು ಕಷ್ಟ ಸಾಧ್ಯವಾಗಿ ತಿಳಿಯುವುದು. ಕಾರಣ ಆ ಹೆಸರಿನ ಒಂದು ವಿಶೇಷತೆ. ಆನಂದಮಯ ಅಂತ ಹೇಳಿದ ಕೂಡಲೇ ನಮಗೇನು ಅತ್ಯಂತ ಹರ್ಷಚಿತ್ತ ಎನ್ನುವ ಅರ್ಥ ಬರುತ್ತೆ. ಇಲ್ಲಿ ಕೋಶ, ಇದು ಆನಂದಮಯ ಕೋಶ. ಈ ಕೋಶಕ್ಕೆ ಹೆಸರು ಆನಂದಮಯ. ಕಾರಣ ಇದರಲ್ಲಿ ಯಾವುದೇ ಇಂದ್ರಿಯಗಳ ವ್ಯವಹಾರ ಇಲ್ಲ. ಸಾಮಾನ್ಯವಾಗಿ ನಾವು ಆನಂದ ಅಂತ ತಿಳಿದುಕೊಳ್ಳುವುದು ಸುಖದ ಸಂಕೇತವಾಗಿ. ಇಂದ್ರಿಯಗಳಿಗೆ ಯಾವುದು ಸುಖ ಕೊಡುತ್ತೆ ಅದನ್ನು ನಾವು ಆನಂದ ಎಂದು ತಿಳಿದುಕೊಳ್ಳುತ್ತೇವೆ. ಆನಂದವೆಂದರೆ ಇಂದ್ರಿಯಗಳನ್ನು ಸೋಂಕಿಸದ ಆನಂದ. ಅಲ್ಲಿ ಇಂದ್ರಿಯಗಳ ಪ್ರಭಾವ ಇಲ್ಲ, ಇಂದ್ರಿಯಗಳ ಬೆರಕೆ ಇಲ್ಲ. ನೋ ಸೆನ್ಸ್ ಆರ್ಗನ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಬ್ಲಿಸ್, ಸುಪ್ರೀಂ ಬ್ಲಿಸ್. No sense organ is involved. May it be organ of perception or organ of action. ಕರ್ಮೇಂದ್ರಿಯವಾಗಲಿ ಜ್ಞಾನೇಂದ್ರಿಯವಾಗಲಿ ಯಾವುದೇ ಇಂದ್ರಿಯಗಳ ಸೋಂಕಿಲ್ಲದಂತಹ ಪರಿಶುದ್ಧವಾದ ಆನಂದವೇ ಕಾರಣ ಶರೀರ. ನಮ್ಮೆಲ್ಲರ ಅನುಭವದಲ್ಲಿ ಇದೆ. ಅದು ಪ್ರತಿನಿತ್ಯ ನಾವು ಅನುಭವಿಸುವೆವು, ಆದರೆ ನಮಗೆ ತಿಳಿದಿಲ್ಲ. ಯಾಕೆ?
ಅಲ್ಲಿ ಇಂದ್ರಿಯಗಳ ಸಂಪರ್ಕ ಇಲ್ಲ, ಇಂದ್ರಿಯಗಳ ಸಂವಹನ ಇಲ್ಲ. ಕಾರಣ ಶರೀರ ಅದನ್ನು ನಾವು ನಿದ್ರಾವಸ್ಥೆಯಲ್ಲಿ ಸಂಪೂರ್ಣವಾಗಿ ಅನುಭವಿಸುತ್ತೇವೆ ಪ್ರತಿನಿತ್ಯ. ಸಂಪೂರ್ಣ ಗಾಢ ನಿದ್ರೆ, ಅರ್ಧಂಬರ್ಧ ನಿದ್ರೆ ಅಲ್ಲ. ಅರ್ಧಂಬರ್ಧ ನಿದ್ರೆ ಅಂತಂದ್ರೆ ಕನಸು, ಸ್ವಪ್ನಾವಸ್ಥೆ. ಅಲ್ಲಿ ಮಲಗಿರ್ತಾರೆ ಹೌದು, ಆದ್ರೆ ಮನಸ್ಸು ಎಚ್ಚರವಾಗಿರುವುದು. ಆ ಮನಸ್ಸು ಎಚ್ಚರವಾಗಿ ಇರುವುದರಿಂದಲೇ ನಿಮಗೆ ಕನಸು, ಸ್ವಪ್ನಗಳು ಕಾಣಿಸ್ಕೊಳ್ತಾ ಇದೆ. ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಈಸ್ ಸ್ಟಿಲ್ ಅವೇಕ್. ಯು ಆರ್ ನಾಟ್ ಕಂಪ್ಲೀಟ್ಲಿ ಅಸ್ಲೀಪ್. ಆದ್ರಿಂದಲೇ ಕನಸ್ಕೊಳ್ಳೋದು ನಾವು. ಹಾಗೂ ಎಚ್ಚರದ ಅವಸ್ಥೆಯಲ್ಲೂ ಕೂಡ ಈ ಕಾರಣ ಶರೀರದ ತುಣುಕುಗಳು ಅಲ್ಲಲ್ಲಿ ಸ್ವಲ್ಪ ನಮಗೆ ಗೋಚರವಾಗುತ್ತೆ, ಆದ್ರೆ ನಮಗದು ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಜಾಗ್ರತ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ಅಲ್ಲೂ ಕೂಡ ಕಿಂಚಿತ್ ಮಾತ್ರ ಏನೋ ಒಂದು ಆಭಾಸವಾದ ಹಾಗೆ ಕಾರಣ ಶರೀರ ಕಾಣುವುದು. ಆದರೆ ಸುಷುಪ್ತಿ ಅವಸ್ಥೆಯಲ್ಲಿ, ಗಾಢ ನಿದ್ರೆಯಲ್ಲಿ ಆನಂದಮಯ ಕೋಶದ ಸಂಪೂರ್ಣ ಅನುಭೂತಿ. ವಿಚಾರ ಮಾಡಿ. ಆದ್ರಿಂದಲೇ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾ ಇರೋದು 208ನೇ ಶ್ಲೋಕದಲ್ಲಿ ನೋಡಿ, ಆನಂದಮಯ ಕೋಶಸ್ಯ ಸುಷುಪ್ತವು ಸ್ಫೂರ್ತಿರುತ್ಕಟ. ಉತ್ಕಟವಾಗಿ ಸ್ಫೂರ್ತಿಯಾಗಿ ಇರುವುದು ಆನಂದಮಯ ಕೋಶ ಕಾರಣ ಶರೀರದಲ್ಲಿ, ನಿದ್ರಾವಸ್ಥೆಯಲ್ಲಿ, ಗಾಢ ನಿದ್ರಾವಸ್ಥೆಯಲ್ಲಿ, ಸುಷುಪ್ತವು. ಹಾಗೆ ಸ್ವಪ್ನ ಜಾಗ್ರ ಅವಸ್ಥೆಗಳಲ್ಲಿ, ಸ್ವಪ್ನಾವಸ್ಥೆ, ಜಾಗೃತ ಅವಸ್ಥೆ, ಅದರಲ್ಲಿ ಈಶತ್ ಸಂದರ್ಶನಾದಿನ ಸ್ವಲ್ಪವಾಗಿ ಆ ಕಾರಣ ಶರೀರದ ಝಲಕ್, ತುಣುಕು ಕಾಣಿಸುವುದು, ಗೋಚರಿಸುವುದು, ಉಂಟಾಗುವುದು. ಜಾಗೃತ ಅವಸ್ಥೆಯಲ್ಲಿ ಇಷ್ಟ ಸಂದರ್ಶನಾದಿನ, ಯಾವುದಾದ್ರೂ ನಮಗೆ ಅತ್ಯಂತ ಪ್ರಿಯವಾದ, ಮೋದವನ್ನ ಕೊಡುವ, ಪ್ರಮೋದವನ್ನು ಉಂಟು ಮಾಡುವಂತಹ ವಸ್ತುಗಳು ದೊರಕಿದರೆ ನಮಗೆ ಆ ಕಾರಣ ಶರೀರದ ಒಂದು ಆಭಾಸ ಅನುಭವಕ್ಕೆ ಬರುವುದು. ಆದರೆ ಅದು ನಮಗೆ ಆನಂದಮಯ ಕೋಶ ಅಂತ ತಿಳಿದಿಲ್ಲ ಅಷ್ಟೇ ಎಚ್ಚರದ ಅವಸ್ಥೆಯ. ಹಾಗೆ ಆನಂದಮಯ ಕೋಶ ಜಾಗೃತ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆಗಳಲ್ಲಿ ಒಂದು ಆಭಾಸವಾಗಿ, ಸ್ವಲ್ಪವಾಗಿ, ಹೆಚ್ಚಾಗಿ ತೋರ್ಪಡಿಸಿಕೊಳ್ಳುವುದಿಲ್ಲ. ಆದರೆ ನಮಗೆ ಎಚ್ಚರದ ಅವಸ್ಥೆಯಲ್ಲಿ ಪ್ರಿಯ ವಸ್ತುಗಳನ್ನು ನಾವು ಕಂಡಾಗ ಅಥವಾ ನಮ್ಮ ಅನುಭವಕ್ಕೆ ಬಂದಾಗ, ನಮಗೆ ಅದು ದೊರಕಿದಾಗ ಆ ಕಾರಣ ಶರೀರದ ಆನಂದಮಯ ಕೋಶ ಜಾಗೃತವಾಗುವುದು. ಸ್ವಪ್ನಾವಸ್ಥೆಯಲ್ಲೂ ಕೂಡ ಅತ್ಯಂತ ಪ್ರಿಯವಾದದ್ದನ್ನು ನಾವು ಗಮನಿಸಿದಾಗ ಮಾನಸಿಕವಾಗಿ ನಮಗೆ ಆನಂದ ಪ್ರಾಪ್ತಿಯಾಗುವುದು. ಆದರೆ ಸಂಪೂರ್ಣವಾಗಿ, ಸ್ಫೂರ್ತಿಯುತವಾಗಿ, ಉತ್ಕಟವಾಗಿ ನಮಗೆ ಕಾರಣ ಶರೀರ ಗೋಚರವಾಗುವುದು ಆನಂದಮಯ ಕೋಶದಲ್ಲಿ, ಸುಷುಪ್ತಿ ಅವಸ್ಥೆಯಲ್ಲಿ. ಈ ಕಾರಣ ಶರೀರದಲ್ಲೇ ನಮ್ಮ ಎಲ್ಲ ಸಂಸ್ಕಾರಗಳು, ವಾಸನೆಗಳು ಅಡಗಿಕೊಂಡಿರ್ತವೆ. ನೋಡಿ, ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಕೋಶ ಆನಂದಮಯ ಕೋಶ ಮತ್ತು ಆತ್ಮಸ್ವರೂಪಕ್ಕೆ ಅತ್ಯಂತ ಸಮೀಪವಾಗಿರುವಂತಹ ಕೋಶವೆಂದರೆ ಈ ಆನಂದಮಯ ಕೋಶ. ನೋಡುವ, ಆಚಾರ್ಯ ಶಂಕರರು ಈ ಒಂದು ಅವಸ್ಥೆಯನ್ನು, ಕಾರಣ ಶರೀರವನ್ನು ಎಷ್ಟು ಸ್ಪಷ್ಟವಾಗಿ ವಿವರಿಸುವರು. ಇದರ ತಾತ್ಪರ್ಯ ನೋಡಿಕೊಳ್ಳಿ ಮತ್ತೊಮ್ಮೆ. 208ನೇ ಶ್ಲೋಕ. ಸುಷುಪ್ತಿಯಲ್ಲಿ
ಆನಂದಮಯ ಕೋಶದ ಸ್ಫೂರ್ತಿಯು ಪೂರ್ಣವಾಗಿರುತ್ತದೆ. ಕನಸು, ಎಚ್ಚರ ಇವುಗಳಲ್ಲಿ ಪ್ರಿಯ ವಸ್ತುಗಳ ದರ್ಶನವೇ ಮೊದಲಾದ ಕಾರಣಗಳಿಂದ ಸ್ವಲ್ಪವಾಗಿ ತೋರುತ್ತದೆ. ಏನದು ಪ್ರಿಯ ವಸ್ತುಗಳ ದರ್ಶನವೇ ಅಂದ್ರೆ, ಎಚ್ಚರದಲ್ಲಿ ಪ್ರತ್ಯಕ್ಷ ಅನುಭವದಿಂದಲೂ ಇಂದ್ರಿಯಗಳಿಗೆ ಗೋಚರವಾಗಿರುವುದರಿಂದಲೂ ಕನಸಿನಲ್ಲಿ ಸ್ಮೃತಿ ಸಂಸ್ಕಾರದಿಂದಲೂ ಇದು ಸ್ವಲ್ಪವಾಗಿ ನಮಗೆ ತೋರುತ್ತದೆ ಜಾಗೃತ್ ಮತ್ತು ಸ್ವಪ್ನಾವಸ್ಥೆಗಳಲ್ಲಿ. ಆದರೆ ಸುಷುಪ್ತಿ ಅವಸ್ಥೆಯಲ್ಲಿ ಸಂಪೂರ್ಣವಾಗಿ ತೋರುತ್ತದೆ. ಆದರೆ ಈ ಆನಂದಮಯ ಕೋಶ ಕೂಡ ಆತ್ಮಸ್ವರೂಪವಲ್ಲ. ಯಾಕೆಂದ್ರೆ ಆತ್ಮಸ್ವರೂಪವನ್ನು ಮುಚ್ಚಿರುವಂತಹ ಆವೃತವಾಗಿರುವಂತಹ ಕೋಶ ಆನಂದಮಯ ಕೋಶ. ಆದ್ರೆ ಅತ್ಯಂತ ಸಮೀಪದಲ್ಲಿದೆ. ಯಾಕೆ ಈ ಆನಂದಮಯ ಕೋಶ ಆತ್ಮಸ್ವರೂಪ ಆಗಲಿಕ್ಕಿಲ್ಲ? ನೋಡಿ ಮುಂದಿನ ಶ್ಲೋಕ. ನೈವಾನಂದಮಯ ಪರಾತ್ಮ ನೈವಾನಂದಮಯ ಪರಾತ್ಮ ಸೋಪಾಧಿಕತ್ವಾತ್ ಪ್ರಕೃತೇರ್ವಿಕಾರಾತ್ ಕಾರ್ಯತ್ವಹೇತೋಃ ಸುಕೃತ ಕ್ರಿಯಾಯ ವಿಕಾರ ಸಂಘಾತ ಸಮಾಹಿತತ್ವಾತ್. ಮತ್ತೊಮ್ಮೆ, ಜೀವಾಯಮಾನಂದಮಯ ಪರಾತ್ಮ ಸೋಪಾಧಿಕತ್ವಾತ್ ಪ್ರಕೃತೇರ್ವಿಕಾರಾತ್ ಕಾರ್ಯತ್ವಹೇತೋಃ ಸುಕೃತ ಕ್ರಿಯಾಯ ವಿಕಾರ ಸಂಘಾತ ಸಮಾಹಿತತ್ವಾತ್. ಯಾತಕ್ಕೆ ಆನಂದಮಯ ಕೋಶ ಆತ್ಮಸ್ವರೂಪ ಆಗಲಿಕ್ಕಿಲ್ಲ? ನೋಡಿ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಮೊದಲು ಹಿಂದಿಯ ಭಾವಾನುವಾದ. ये परात्मा आनंदमय नहीं है क्योंकि आनंद उपाधि युक्त एवं प्रकृति का विकार है, शुभ कर्मों का कार्य है और प्रकृति के विकारों के समूह स्थूल शरीर के आश्रित है. आंग्ल भाषीय तात्पर्य. Nor is the blissful sheath the supreme self because it is endowed with changeful attributes, because it is a modification of Prakriti, is the effect of past good deeds and embedded in the other sheaths which are modifications. What is meant by embedded in the other sheaths? The reference is again to the Taittiriya Upanishad, second chapter, Brahmanandavalli, where the 5 koshas are spoken of as being similar in shape and one inside the other. The Annamaya or material sheath being the outermost and Anandamaya the innermost sheath. Why the Anandamaya kosha cannot be the supreme self? Now see the reason. First we shall see the पदविभागः. न एव आनन्दमयः परात्मा सोपाधिकत्वात् सः उपाधिकत्वात् प्रकृतेर्विकारात् कार्यत्वहेतोः सुकृतक्रियायाः ವಿಕಾರ ಸಂಘಾತ ಸಮಾಹಿತತ್ವ. 5 ಕಾರಣಗಳನ್ನು ಹೇಳಲಾಯಿತು.
ಯಾತಕ್ಕೆ ಆನಂದಮಯ ಕೋಶ ಆತ್ಮಸ್ವರೂಪ ಆಗ್ಲಿಕ್ಕಿಲ್ಲ? ಮೊದಲನೇದು ಸೋಪಾಧಿಕತ್ವ, ಅದು ಉಪಾಧಿಯಿಂದ ಯುಕ್ತವಾಗಿದೆ. ಪ್ರಕೃತೆ ವಿಕಾರಾತ್, ಪ್ರಕೃತಿಯಿಂದ ವಿಕಾರದಿಂದ ಕೂಡಿದೆ. ಕಾರ್ಯತ್ವ ಹೇತೋಹೋ, ಅದು ಮತ್ತೊಂದು ಕಾರ್ಯವಾಗಿದೆ, ಕಾರಣ ಅಲ್ಲ, ಅದು ಕಾರ್ಯವಾಗಿದೆ. ಸುಕೃತ ಕ್ರಿಯಾಯಾ, ಒಂದು ಪುಣ್ಯ ಕರ್ಮದ ಫಲದಿಂದ ಇದು ಪ್ರಾಪ್ತಿಯಾಗಿದೆ. ವಿಕಾರ ಸಂಘಾತ ಸಮಾಹಿತತ್ವಾತ್, ವಿಕಾರಗಳಾದ ಇತರ ಕೋಶಗಳಿಂದ ಆವರಿಸಲ್ಪಟ್ಟಿರುವುದರಿಂದ ಆನಂದಮಯ ಕೋಶ ಆತ್ಮಸ್ವರೂಪ ಆಗ್ಲಿಕ್ಕೆ 5 ಕಾರಣಗಳನ್ನ ಹೇಳಲಾಗಿದೆ. ನೋಡುವ ಅನ್ವಯಾರ್ಥ. ಅಯಂ ಆನಂದಮಯ, ಈ ಆನಂದಮಯ ಕೋಶವು ಸೋಪಾಧಿಕತ್ವಾತ್, ಉಪಾಧಿಯನ್ನು ಹೊಂದಿರುವುದರಿಂದಲೂ, ಪ್ರಕೃತೇ ವಿಕಾರಾತ್, ಪ್ರಕೃತಿಯ ವಿಕಾರವಾಗಿರುವುದರಿಂದಲೂ, ಸುಕೃತ ಕ್ರಿಯಾಯಾ, ಪುಣ್ಯಕರ್ಮದ ಫಲವಾಗಿರುವುದರಿಂದಲೂ, ಕಾರ್ಯತ್ವ ಹೇತೋ ವಿಕಾರ ಸಂಘಾತ ಸಮಾಹಿತತ್ವಾತ್, ವಿಕಾರಗಳಾದ ಇತರ ಕೋಶಗಳಿಂದ ಆವರಿಸಲ್ಪಟ್ಟಿರುವುದರಿಂದಲೂ, ಪರಾತ್ಮ, ಈ ಆನಂದಮಯ ಕೋಶವು ಪರಮಾತ್ಮನು ನ ಏವ, ಅಲ್ಲವೇ ಅಲ್ಲ. ತಾತ್ಪರ್ಯ ನೋಡಿಕೊಳ್ಳಿ. ಈ ಆನಂದಮಯ ಕೋಶವು ಪರಮಾತ್ಮನಲ್ಲ, ಏಕೆಂದರೆ ಇದು ಉಪಾಧಿಯಿಂದ ಕೂಡಿದೆ, ಪ್ರಕೃತಿಯ ವಿಕಾರವಾಗಿದೆ, ಪುಣ್ಯಕರ್ಮದ ಫಲವಾಗಿದೆ ಮತ್ತು ವಿಕಾರಗಳಾದ ಇತರ ಕೋಶಗಳಿಂದ ಆವರಿಸಲ್ಪಟ್ಟಿದೆ. ಇಲ್ಲಿ ಆನಂದಮಯ ಕೋಶದ ಅನಾತ್ಮತ್ವವನ್ನು ಹೇಳಿದೆ. ಅನಾತ್ಮತ್ವ ಅಂದ್ರೇನು? ಅದು ಆತ್ಮವಸ್ತು ಅಲ್ಲ, ಅನಾತ್ಮವಸ್ತು. ಯಾವುದು ಅನಾತ್ಮವಸ್ತುವೋ ಅದು ಜಡ, ಯಾವುದು ಜಡವೋ ಅದು ಅಜ್ಞಾನ. ವಿಚಾರ ಮಾಡಿ. ಹಾಗಾದ್ರೆ ಈ ಆನಂದದ ಅನುಭೂತಿ ಹೇಗೆ? ಯಾವ ಅನುಭೂತಿ ಇಲ್ಲದೆ ಇರುವಂತಹ ಆನಂದವೇ ಆತ್ಮಸ್ವರೂಪ. ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ನಮ್ಮ ಗುರುದೇವರು ಹೇಳ್ತಾ ಇದ್ರು, ಗಾಡ್ ಡಿಫೈನ್ಡ್ ಈಸ್ ಗಾಡ್ ಡಿಫೈಲ್ಡ್. ನೀವು ಆತ್ಮಸ್ವರೂಪವನ್ನು, ದೇವರನ್ನು, ಭಗವಂತನನ್ನು ಹೀಗೆ ಅಂತ ಹೇಳಲಿಕ್ಕೆ ಹೋದ್ರೆ ಅಲ್ಲೇ ತಕ್ಷಣ ಆ ಆತ್ಮಸ್ವರೂಪದ ಭಗವಂತನ ಸ್ವರೂಪವನ್ನು ಅಲ್ಲಗಳೆಯುತ್ತಿದ್ದೀರಿ. ಕಾರಣ ಅದು ನಮ್ಮ ಅನುಭೂತಿಯಲ್ಲಿ ಬರುವುದೇ ಇಲ್ಲ. ಕಾರಣ ಅಲ್ಲಿ ಇಂದ್ರಿಯಗಳ ಸೋಂಕಿಲ್ಲ. ನೋಡಿ ಮುಂದಿನ ಶ್ಲೋಕ. ಈ ಶ್ಲೋಕವನ್ನು ಪಠಿಸಿ ಇದರ ಅರ್ಥವನ್ನು ಮುಂದಿನ ವಾರ ಮುಂದುವರಿಸೋಣ. ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಪಂಚಾನಾಮಪಿ ಕೋಶಾನಾಂ ನಿಷೇಧೇ ಯುಕ್ತಿತಃ ಶ್ರುತೇಃ ತನ್ನಿಷೇಧಾವಧಿಃ ಸಾಕ್ಷಿ ಬೋಧರೂಪೋ ವಶಿಷ್ಯತೆ. ಮತ್ತೊಮ್ಮೆ. ಪಂಚಾನಾಮಪಿ ಕೋಶಾನಾಂ ನಿಷೇಧೇ ಯುಕ್ತಿತಃ ಶ್ರುತೇಃ ತನ್ನಿಷೇಧಾವಧಿಃ ಸಾಕ್ಷಿ ಬೋಧರೂಪೋ ವಶಿಷ್ಯತೆ. ಇದರ ಹಿಂದಿಯ ಭಾವಾನುವಾದ, ಆಂಗ್ಲ ಭಾಷೆ ಭಾವಾನುವಾದ, ಪದಚ್ಛೇದ, ಕನ್ನಡದ ಅನ್ವಯಾರ್ಥ, ತಾತ್ಪರ್ಯ, ವಿವರಣೆಯನ್ನು ಮುಂದಿನ ಶುಕ್ರವಾರ ಮುಂದುವರಿಸಿ ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದಿನ ವಾರ ವಿವೇಕ ಚೂಡಾಮಣಿಯ ಅಧ್ಯಯನವನ್ನು ಮುಂದುವರಿಸೋಣ. ನಾಳೆ ದಿವಸ ಶನಿವಾರ ಮತ್ತೆ ಭಗವದ್ಗೀತೆಗಾಗಿ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವದ.